ಇದೇ ಗಂಗಮ್ಮನ್ ಮಾಡೋ ಪ್ಲೇಸು ಗೈಸ್. ಇಲ್ಲಿ ದೇವಸ್ಥಾನ ಇಲ್ಲೆಲ್ಲ ಇರೋದು, ಇನ್ನೂ ಸ್ವಲ್ಪ ಮುಂದೆ ಇರೋದು. ಬಟ್ ಗಂಗಮ್ಮನ್ ಮಾಡೋದೆಲ್ಲ ಇಲ್ಲೇನೆ. ಈ ಅಜ್ಜಿನ ಮಾತಾಡಿಸ್ದೆ ದೇವಸ್ಥಾನದ ಬಗ್ಗೆ, ದೇವ್ರ ಬಗ್ಗೆ ಏನು ಹೇಳ್ತಾರೆ ಅಂತ ನೀವು ಅವ್ರನ್ನೇ ಕೇಳಿ. ನೀವು ಎಷ್ಟು ವರ್ಷದಿಂದ ಇಕ್ಕಿದ್ದೀರಾ ಆಂಟಿ? ಏನಕ್ಕೆ ಬರೋದಿಲ್ಲಿ? ಹಾಂ, ಎಲ್ಲ ಸರೋಗುತ್ತಾ? ನಾವು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು, ಹೊಟ್ಟೆ ನೋವಿಗೆ ಬಂದಿರೋದು. ಹಾಂ ಹಾಂ, ಹೇಳ್ತೀನಿ. ಹಾಂ ಹೇಳಿ. ಹಾಂ, ನಮ್ಮ ಹಸ್ಬೆಂಡ್ ಅವ್ರ ಮನೆ ಕಡೆ, ನಮ್ಮ ಯಜಮಾನ್ರ ಮನೆ ಕಡೆ ಮಾಡ್ತಾರಂತೆ. ಆದರೆ ನಾನು ಮದುವೆ ಆದಾಗಿಂದ ಮಾಡಿರಲಿಲ್ಲ, ಇದೇ ಫಸ್ಟ್ನೇ ಸಲ. ಗೈಸ್, ಇಲ್ಲಿ ಕಲ್ಯಾಣಿ ಥರ ಇರುತ್ತೆ. ಇಲ್ಲಿ 3 ಸತಿ ಮುಳುಗೆ ಎದ್ದೊಳ್ಬೇಕಂತೆ. ನನಗೆ ಭಯ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ 3 ಜನ ಮುತ್ತೈದೆಯರ ಕೈಲಿ 5 ಚೆಂಬು ನೀರು ಹಾಕ್ಸ್ಕೊತಾ ಇದ್ದೀನಿ. ಎಲ್ಲ ಅವ್ರವರೇ ತೊಗೊಂಡು ನೀರು ಹಾಕ್ಕೊಂಡು ಹೋಗ್ತಾಯಿದ್ರು. ಮುತ್ತೈದೆಯರ ಕೈಲಿ ಹಾಕ್ಸ್ಕೊಂಡ್ರೆ ಒಳ್ಳೇದಂತೆ. ಸೊ ನಾನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಮತ್ತು ನಾವು ಉಟ್ಟು ಬಟ್ಟೆಲೇ ಈ ದೇವ್ರನ್ನ ಮಾಡಬೇಕಂತೆ. ಆ ಮಡಿ ಬಟ್ಟೆಲೇ ನಾವು ತ್ಯಾವದ ಬಟ್ಟೆಲೇ ನಾವು ಪೂಜೆ ಮಾಡಬೇಕಂತೆ. ಈ ಥರ ಇರುತ್ತೆ ಗೈಸ್ ಎಲ್ಲ ತಾವೂನು. 5 ದೇವ್ರು ಇರುತ್ತೆ. ಫುಲ್ಲು ದೊಡ್ಡದಾಗೆ ಮಾಡಿದ್ದಾರೆ. ಈ ಥರ 5 ಕಲ್ಲಿರುತ್ತೆ. ಅದೇ ದೇವರು ಗಂಗಮ್ಮ ದೇವಿನ ಇಲ್ಲೇ ಮಾಡೋದು. ಸೊ ಇದನ್ನು ನೀಟಾಗಿ ತೊಳ್ಕೊಂಡು, ನೀರು ಎಲ್ಲ ಅಲ್ಲೇ ಇರುತ್ತೆ ಗೈಸ್, ಎಲ್ಲ ಫೆಸಿಲಿಟೀಸು ಅಲ್ಲೇ ಇರುತ್ತೆ. ಇದನ್ನು ಇದು ಎಲ್ಲ ಕ್ಲೀನ್ ಮಾಡೋದಕ್ಕೂ ಮುಂಚೆ ನಾನಿಲ್ಲಿ ಅಕ್ಕಿ, ಹೆಸ್ರು ಕಾಳು ಮತ್ತು ಕಡಲೆಕಾಳು ಇಷ್ಟನ್ನ ನೆನೆ ಹಾಕ್ಕೊತಾ ಇದ್ದೀನಿ. ಅದೇ ಮೇಯ್ನಾಗಿ ಇಡಲೇಬೇಕಂತೆ. ಅದನ್ನು ಎಲ್ಲನೂ ಸಹ ಇಲ್ಲೇ ಸಿಗುತ್ತಂತೆ ಗೈಸ್, ಏನೂ ತೊಗೊಂಡೋಗಂಗಿಲ್ಲ ಮನೇಲಿ. ಸೊ ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ಬಟ್ ನಾನು ಎಲ್ಲ ಮನೇಲೇ ತೊಗೊಂಡೋಗಿದ್ದೆ. ನಾನು ಅರಿಶಿನ ಕುಂಕುಮನ ಸಹ ಇಟ್ಕೊತಾ ಇದ್ದೀನಿ. 5 ದೇವ್ರೇನಿದೆ ಅದಕ್ಕೂ ಸಹ ನಾನು ಅರಿಶಿನ ಕುಂಕುಮನ ಇಟ್ಕೊತಾ ಇದ್ದೀನಿ. ಮತ್ತು ಏನು ಅಂದರೆ, ನಾವು ಇಲ್ಲಿ ಗಂಗಮ್ಮನ ಮಾಡೋರು ಹೊಸ ಸೀರೆನೇ ಹಾಕ್ಕೊಂಡು ಮಾಡಬೇಕಂತೆ. ನಾನು ಹೊಸ ಸೀರೆನೇ ಹೊಲ್ಸ್ಕೊಂಡು ಮಾಡಿದ್ದು ಗೈಸ್, ಮಡಿ ಬಟ್ಟೆಲೇ ಮಾಡಬೇಕಂತೆ. ಮತ್ತು ನಾನಿಲ್ಲಿ ಹೂವನ್ನು ಸಹ ಹಾಕ್ಕೊತಾ ಇದ್ದೀನಿ. ಇದ್ರ ಹೆಸ್ರು ಏನು ಅಂತ ನನಗೆ ನೆನಪಾಗ್ತಾಯಿಲ್ಲ. ಇದು ಅಲ್ಲೇ ಸಿಗುತ್ತೆ. ಇದನ್ನು ಸಹ ಇಡಬೇಕಂತೆ. ಆ ಸೈಡ್ ಒಂದು, ಈ ಸೈಡ್ ಒಂದು ನಾನು ಇಟ್ಕೊತಾ ಇದ್ದೀನಿ. ಮತ್ತು ಬಾಳೆ ಎಲೆನೂ ಸಹ ಅಲ್ಲೇ ಸಿಗುತ್ತೆ. ಏನೂ ತೊಗೊಂಡೋಗಂಗಿಲ್ಲ ಗೈಸ್, ಸುಮ್ಮನೆ ಹೋಗಿದ್ರು ಸಾಕು, ಪ್ರತಿಯೊಂದು ಅಲ್ಲೇ ಸಿಗುತ್ತೆ. ಇದನ್ನು ಬಾಳೆ ಎಲೆ ನಾನು ದೊಡ್ಡದೇ ತೊಗೊಂಡಿದ್ದೆ. ಎಲ್ಲ ಸ್ವಲ್ಪ ಚಿಕ್ಕದು 2 ಭಾಗ ಮಾಡಿ ಆ ಸೈಡ್ ಈ ಸೈಡ್ ಇಟ್ಕೊತಿದ್ರು. ಯಾಕಂದರೆ ಈ ದೇವ್ರ ಮುಂದೆ